ಇನ್ನು ದೆಹಲಿ ಕಾರ್ ಬಾಂಬ್ ಸ್ಫೋಟದ ಭೀಕರ ದೃಶ್ಯಗಳು ಈಗಾಗಲೇ ಸೆರೆ ಸಿಕ್ಕಿದ್ದು ಸಿಸಿಟಿವಿಯಲ್ಲಿ ಸ್ಫೋಟದ ಭೀಕರತೆಯ ದೃಶ್ಯ ಸೆರೆಯಾಗಿದೆ. ಇನ್ನು ಸ್ಫೋಟವಾಗ್ತಿದ್ದಂತೆ ಚೆಲ್ಲಾಪಿಲ್ಲಿಯಾಗಿ ದಿಕ್ಕಾಪಾಲಾಗಿ ಜನರು ಓಡ್ ಹೋಗಿದ್ದಾರೆ. ಸ್ಫೋಟದ ಬೆನ್ನಲ್ಲೇ ಇಡೀ ಮಾರುಕಟ್ಟೆಗೆ ನಡುಗ್ ಹೋಗಿತ್ತು. ಎಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಆತಂಕ. ಕ್ಷಣಮಾತ್ರದಲ್ಲಿ ಬಂದಪ್ಪಳಿಸಿದಂಥ ದೊಡ್ಡ ಮಟ್ಟದ ಸದ್ದು ಜನರನ್ನ ಭಯಭೀತರನ್ನಾಗಿಸ್ತು. ನೋಡ್ತಾ ಇರಬಹುದು, ಆ ಒಂದು ಸದ್ದು ಕೇಳ್ತಾ ಇದ್ದಂತೆಯೇ ಅಲ್ಲಿ ಶಾಪಿಂಗ್ನಲ್ಲಿ ಬ್ಯುಸಿಯಾಗಿದ್ದಂತಹ ಜನ ಯಾವ ರೀತಿ ದಿಕ್ಕಾಪಾಲಾಗಿ ಕಂಗಿಟ್ಟು ಓಡ್ತಿದ್ದಾರೆ ಅಂತ. ಎಲ್ಲಿ ಬಾಂಬ್ ಯಾವ ಕಡೆಯಿಂದ ಬಂದು ಬೀಳ್ತಾ ಇದೆಯೋ, ನಾವು ಎಲ್ಲಿ ಧ್ವಂಸವಾಗೋಗ್ತೀವೋ, ಯಾವ ಕಡೆಯಿಂದ ಏನು ಅಟ್ಯಾಕ್ ಆಗ್ತಿದ್ಯೋ ಯಾವುದೂ ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ಅವರಿಗೆ. ಭಯಭೀತರಾಗಿ ದಿಕ್ಕಾಪಾಲಾಗಿ ಜನರು ಅಲ್ಲಿಂದ ಕಾಲ್ ಕಿತ್ತು ಓಡ್ತಾ ಇರುವಂಥ ದೃಶ್ಯಗಳು. ಯಾಕಂದರೆ ಘಟನಾ ನಡೆದಂಥ ಸ್ಥಳದಿಂದ ಕೂಗಳತೆಯ ದೂರದಲ್ಲೇ ಈ ಮಾರ್ಕೆಟ್ ಇದೆ. ಬಹುಶಃ ಈ ಒಂದು ಸ್ಫೋಟದ ಏನಾದರೂ ಪ್ಲಾನ್ ಗಮನಿಸೋದಾದರೆ ಒಂದು ಸ್ವಲ್ಪ ದೂರದಲ್ಲೇ ಬಂದಿದ್ರೂ ಕೂಡ ಇಲ್ಲಿ ಮಾರ್ಕೆಟ್ನಲ್ಲಿ ಅವರು ಬಹುದೊಡ್ಡ ಸಂಖ್ಯೆಯಲ್ಲಿ ಜನರು ಇರ್ತಿದ್ರು. ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಾವು ಸಂಖ್ಯೆಗಳಾಗಬೇಕಾಗಿತ್ತು. ಆದರೆ ಸಿಗ್ನಲ್ ಬಳಿಯೇ ಇಲ್ಲಿ ಸ್ಫೋಟವಾಗಿರೋದ್ರಿಂದಾಗಿ 9 ಜನ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಮಹೇಶ್ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಯಾಕಂದ್ರೆ ಸಾವನ್ನಪ್ಪಿದವರು ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಇವಾಗ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಕ್ಷಣದಲ್ಲಿ ಆ ಸ್ಥಳದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ, ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು? ಶಕುಂತಲಾ, ಖಂಡಿತ ದೆಹಲಿಯ ಕಾರು ಸ್ಫೋಟ ಪ್ರಕರಣ ಮತ್ತಷ್ಟು ಚುರುಕಾಗಿರುವಂಥದ್ದು. ಈಗ ಸ್ಥಳಕ್ಕೆ NIA ಅಧಿಕಾರಿಗಳು ಮತ್ತು NSG ಸೇರಿದಂತೆ ಹಿರಿಯ ಅಧಿಕಾರಿಗಳು ಇದೀಗ ಅಷ್ಟೇ ಬಂದಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ತಡರಾತ್ರಿಯಿಂದ ಕೂಡ ಏನು ಘಟನೆ ನಡೆದಂಥ ಸಂದರ್ಭದಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಂಥ ತಂಡ ಈಗ ಏನು ಬೆಳಗ್ಗೆಯಿಂದನೂ ಕೂಡ ತನಿಖೆ ಮುಂದುವರಿಸಿರುವಂಥದ್ದು. ಈಗ ಅಮಿತ್ ಶಾ ಏನು ಸಭೆ ಮಾಡ್ತಾ ಇದ್ದಾರೆ, ಅಮಿತ್ ಶಾಗೆ ಮತ್ತಷ್ಟು ಮಾಹಿತಿ ರವಾನಿಸಲು ಏನು ಇಲ್ಲಿಂದ ಈಗ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಏನೆಲ್ಲ ಪರಿಶೀಲನೆ ಆಗಿದೆ ಅದನ್ನು ಕೂಡ ವರದಿಯನ್ನು ಏನು ತಲುಪಿಸೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇದು ದೆಹಲಿಯ ಕೆಂಪುಕೋಟೆ ಏನೋ ಒಂದು ಪ್ರಮುಖ ರಸ್ತೆ ಅಂತ ಹೇಳ್ಬೋದು. ಸಾಕಷ್ಟು ರೀತಿ ಎಲ್ಲ ಆಯಾಮಗಳಲ್ಲಿ ಒಂದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಈಗ ನವೆಂಬರ್ 13ವರೆಗೂ ಕೂಡ ಈ ಒಂದು ಏನು ಒಂದು ಕೆಂಪುಕೋಟೆಗೆ ಏನು ಪ್ರವಾಸಿಗರ ಒಂದು ನಿರ್ಬಂಧ ಕೂಡ ಏರಿರುವಂಥದ್ದು. ಈಗ ಎಲ್ಲ ಅಂದರೆ ಇಲ್ಲಿಂದ ಹಿಡಿದು ಯಾವೆಲ್ಲ ಒಂದು ಲಿಂಕ್ ಇದೆ, ಹರಿಯಾಣ ಆಗಿರ್ಬೋದು, ಫರೀದಾಬಾದ್ ಆಗಿರ್ಬೋದು, ಇದ್ರ ಜೊತೆಗೆ ಏನು ಜಮ್ಮು ಕಾಶ್ಮೀರ, ಪುಲ್ವಾಮಾ ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ನಂಟು ಏನು ಹೊಂದಿದೆ. ಇದರ ಎಲ್ಲ ಆಯಾಮಗಳಲ್ಲಿ ತನಿಖೆ ಕೂಡ ಏನು ಕಾರ್ಯಪ್ರವೃತ್ತ ಆಗಿರುವಂಥದ್ದು. ಪ್ರಮುಖವಾಗಿ ಈಗ ಜಮ್ಮು ಕಾಶ್ಮೀರದಲ್ಲಿ ಹಲವೆಡೆ ಶಂಕಿತರ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಈ ಘಟನೆ ಸಂಬಂಧ ಹಲವಾರು ವಿಚಾರಣೆ ಕೂಡ ಏನು ಬೇರೆ ಬೇರೆ ಆಯಾಮಗಳಲ್ಲಿ NIA ತೀವ್ರತರವಾಗಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಆ ಕಾರಿನ ಒಂದು ಜಾಡನ್ನು ಹಿಡಿದಂಥ ಪೊಲೀಸರು ಕಾರಿನ ಮಾಲೀಕಾಯರು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿರುವಂಥದ್ದು. ಮತ್ತು ಕಾರನ್ನು ಎಲ್ಲಿಂದ ಎಲ್ಲಿಗೆ ಹೋಯಿತು, ಯಾರಿಗೆ ಮಾರಾಟ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಡಾಕ್ಟರ್ ಉಮರ್ ಏನಿದ್ದಾನೆ, ಈತ ಪ್ರಮುಖ ಶಂಕಿತ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈತನ ಸಹಚರರೊಂದಿಗೆ ಬಂದು ಇಲ್ಲಿ ಬ್ಲಾಸ್ಟ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸ್ಫೋಟಕ್ಕೆ ಬಳಸಿರುವಂಥ ಏನು ಒಂದು ನೈಟ್ರೇಟ್ ಏನಿದೆ ಅದನ್ನು ಕೂಡ ಆ ಒಂದು ವಸ್ತು ಇಲ್ಲಿ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ FSL ಟೀಮ್ ಸಂಪೂರ್ಣವಾಗಿ ಕಲೆ ಆಗ್ತಾ ಇರುವಂಥದ್ದು. ಇನ್ನು ಇದ್ರ ಜೊತೆಗೆ ಅವರ ಒಂದು ಕುಟುಂಬಸ್ಥರನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಅಂದರೆ ಈ ಒಂದು ಜಮ್ಮು ಕಾಶ್ಮೀರದ ಪೊಲೀಸರನ್ನ ಉಮರ್ ಏನಿದ್ದಾನೆ ಪ್ರಮುಖ ಶಂಕಿತ ವ್ಯಕ್ತಿ, ತಾಯಿ ಶಹೀಮಾ ಬಾನು ಆಗಿರ್ಬೋದು, ಸಹೋದರರಾದಂಥ ಅಶಿಕ್ ಮತ್ತು ಜವರರನ್ನು ವಿಚಾರಣೆ ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ನಾವು ದೃಶ್ಯದಲ್ಲಿ ನೋಡ್ಬೋದು, ಇದು ಹೇಳಿ ಕೇಳಿ ಏನು ಪ್ರಮುಖ ಸ್ಥಳ ಅಂತ ಹೇಳ್ಬೋದು. ಯಾಕಂದರೆ ದೆಹಲಿಯ ಕೆಂಪುಕೋಟೆಗೆ ಅವ್ರದ್ದು ಅದಂತೆ ಒಂದು ಐತಿಹಾಸಿಕ ಒಂದು ಹೆಸರು ಇರುವಂಥದ್ದು. ಇಲ್ಲಿ ದೆಹಲಿಯ ಒಂದು ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿ ವರ್ಷವೂ ಕೂಡ ಒಂದು ಧ್ವಜನ ಹಾರಾಟ ಮಾಡ್ತಾರೆ. ಅಂದರೆ ಒಂದು ಈ ಎಲ್ಲ ಈ ಪ್ರಮುಖ ರಸ್ತೆಯಲ್ಲಿ ಸಾವಿರಾರು ಜನರು ಇಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು. ಮತ್ತು ಈ ಒಂದು ದಿನ ಏನು ಸಾಕಷ್ಟು ರೀತಿಯಲ್ಲಿ ಒಂದು ಸಮಯ ಏನಿದೆ ಸಂಜೆ ಸುಮಾರಿಗೆ ಬ್ಲಾಸ್ಟ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಚಾಂದಿನಿ ಚೌಕ್ ಏನಿದೆ ಅಲ್ಲೂ ಕೂಡ ಒಂದು ಛೋಟಾ ಮುಂಬೈ ಅಂತಲೇ ಕರಿಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ವ್ಯಾಪಾರ ನಡೆಯುತ್ತೆ. ಅಲ್ಲಿಗೂ ಕೂಡ ಸಾವಿರಾರು ಜನರು ಬರ್ತಾರೆ. ಎಲ್ಲ ಒಂದು ಕಡೆ ಬೇರೆ ಒಂದು ಸ್ಥಳದಲ್ಲಿ ಬ್ಲಾಸ್ಟ್ಗೆ ಪ್ಲಾನ್ ಮಾಡಿದಂಥ ಈ ಒಂದು ಶಂಕಿತರು ಏಕಾಏಕಿ ಪ್ಲಾನ್ನ ಬದಲಾಯಿಸಿ ಇಲ್ಲಿ ಏನು ಜನರನ್ನ ಏನು ಓಡಾಡ್ತಾ ಇರ್ತಾರಂಥ ಸಂದರ್ಭದಲ್ಲಿ ಸರಿಸುಮಾರು 3 ಗಂಟೆಗಳ ಕಾಲ ನಿಂತು ಈ ಒಂದು ಸಿಗ್ನಲ್ಗೆ ಬಂದು ಬ್ಲಾಸ್ಟ್ ಮಾಡಿರುವಂಥದ್ದು ಕೂಡ ಇಲ್ಲಿ ನಡೆದಿದೆ. ಈಗ ಸಂಪೂರ್ಣವಾಗಿ ಮಾಹಿತಿ ಕಲೆ ಆಗ್ತಾ ಇದೆ. ಈ
ಒಂದು ಘಟನೆ ನಿಜಕ್ಕೂ ಒಂದು ಭೀಕರತೆಯಿಂದ ಕಾಡಿದೆ ಅಂತ ಹೇಳ್ಬೋದು. ಈಗ ಮೇಲ್ನೋಟಕ್ಕೆ ಒಂದಷ್ಟು ಮೃತದೇಹಗಳ ಪತ್ತೆ ಆಗ್ತಾ ಇದ್ರು ಕೂಡ ಇನ್ನೊಂದಷ್ಟು ಮಾಹಿತಿಗಳು ಕಲೆ ಹಾಕಬೇಕಾಗಿರುವಂಥದ್ದು ಅಂದರೆ ಅವರ DNA ಮೊರೆ ಕೂಡ ಹೋಗಿರುವಂಥದ್ದು, ಅವರ ಕುಟುಂಬಸ್ಥರ ಸಂಪರ್ಕ ಕೂಡ ಮಾಡುವಂಥ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಒಟ್ಟಾರೆ ಈಗ ಏನು ಅಧಿಕಾರಿಗಳು ಸ್ಥಳಕ್ಕೆ ಮತ್ತಷ್ಟು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಅಮಿತ್ ಶಾ ಒಂದು ಕಡೆ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿನ ಸಂಪೂರ್ಣ ವರದಿ ತರಿಸಿಕೊಂಡು ಮುಂದಿನ ಕ್ರಮ ಯಾವ ರೀತಿ ಇರುತ್ತೆ, ಮತ್ತೆ ದೆಹಲಿ, ಹರಿಯಾಣ, ಫರೀದಾಬಾದ್ ಮತ್ತೆ ಒಂದು ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಈಗ ವಿಚಾರಣೆ ಏನು ನಡೆಸ್ತಾ ಇರುವಂಥದ್ದು. ಈಗ ಒಂದಷ್ಟು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಸಭೆಯಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ಆ ದೇಶದ ಭದ್ರತೆ ವಿಚಾರವಾಗಿ ಹಿಂದೆ ನಡೆದಂಥ ಕೃತ್ಯಗಳಲ್ಲಿ ಇದು ಮೇಲ್ನೋಟಕ್ಕೆ ಆತ್ಮಾಹುತಿ ಒಂದು ಪ್ರಕರಣ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಯಾವುದೇ ರೀತಿ ಐಡಿ ಅಲ್ಲಿ ಸ್ಫೋಟಗಳು ಪತ್ತೆ ಆಗದಂಥ ಹಿನ್ನೆಲೆಯಲ್ಲಿ ತಾವೇ ಸ್ಫೋಟಿಸಿಕೊಂಡು ಒಂದು ಆತ್ಮಾಹುತಿ ಪ್ರಯತ್ನ ಮಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಾರೆ ತನಿಖೆ ಮತ್ತಷ್ಟು ಚುರುಕಾಗಿರುವಂಥದ್ದು. ಶಕುಂತಲಾ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಒಟ್ಟಾರೆಯಾಗಿ ಈಗ ಸ್ಥಳದ ದೃಶ್ಯ ಹಾಗೆ ಅಲ್ಲಿನ ಅಪ್ಡೇಟ್ ಅನ್ನ ಸಂಪೂರ್ಣವಾಗಿ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ ದೆಹಲಿಯಿಂದ. ಈಗಾಗಲೇ ಒಂದು ಕಡೆ ಅಮಿತ್ ಶಾ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ, ಒಂದು ಕಡೆ ರಾಜನಾಥ್ ಸಿಂಗ್ ಅವರು ಕೂಡ ಆ ಉಗ್ರರಿಗೆ ಕಟುವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಆ ಘಟನಾ ಸ್ಥಳಕ್ಕೆ ಕುತೂಹಲದಿಂದ ಅಲ್ಲಿಗೆ ಬಂದು ನೋಡುವಂತಹ ಕಾತುರತೆ ತುಂಬಾ ಜನರಿಗಿರುತ್ತೆ. ಆದರೆ ಅವ್ರು ಯಾರಿಗೂ ಕೂಡ ಅಲ್ಲಿ ಹೋಗೋಕೆ ಎಂಟ್ರಿ ಇಲ್ಲ, ಅಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಅಲ್ಲಿ FSL ತಂಡ ಆಗಿರಬಹುದು, ಶ್ವಾನದಳ ತಂಡ ಹಾಗೆ ಹಿರಿಯ ಅಧಿಕಾರಿಗಳ ತಂಡ ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡುಬಿಟ್ಟು ಕ್ಷಣದ ಮಾಹಿತಿ ಸಂಪೂರ್ಣವಾದಂತಹ ಕಲೆಯನ್ನು ಹಾಕಲಾಗ್ತಾ ಇದೆ. ಇನ್ನು ಕಾರಿನಲ್ಲಿ ಸ್ಫೋಟಗೊಂಡಂಥವರ DNA ಟೆಸ್ಟ್ಗಾಗಿ ಸ್ಯಾಂಪಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ. ಇನ್ನು ಮೃತಪಟ್ಟಂಥವರು ಈಗ 9 ಜನ ಮೃತಪಟ್ಟಿರೋದ್ರಿಂದಾಗಿ ಯಾರ್ಯಾರು ಗುರುತು ಪತ್ತೆಯನ್ನು ಹಚ್ಚಲಾಗ್ತಾ ಇದೆ, ಅವರ ಕುಟುಂಬಸ್ಥರಿಗೆ ಮಾಹಿತಿಗಳನ್ನು ಕೂಡ ಕೊಡಲಾಗ್ತಾ ಇದೆ. ಇನ್ನು ಈಗಾಗಲೇ ಗಾಯಗೊಂಡಿರುವಂಥವ್ರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರೋದ್ರಿಂದಾಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಳನ್ನು ಕೂಡ ಕೊಡಲಾಗ್ತಾ ಇದೆ. ನಿನ್ನೆ ಅಮಿತ್ ಶಾ ಕೂಡ ನೇರವಾಗಿ ಆಸ್ಪತ್ರೆಗೆ ತೆರಳಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. 20 ಜನರು ಅಡ್ಮಿಟ್ ಆಗಿದ್ದು, ಅದರಲ್ಲಿ ಓರ್ವ ವ್ಯಕ್ತಿ ಇವತ್ತು ಸಾವನ್ನಪ್ಪಿರುವಂಥದ್ದು. ಈ 9 ಜನರು ಸಾವನ್ನಪ್ಪಿರೋದ್ರಿಂದಾಗಿ ಅವರ ಕುಟುಂಬಸ್ಥರಲ್ಲೂ ಕೂಡ ಶೋಕ ಮಡುಗಟ್ಟಿದೆ.